ಈ ನೆಲೆಯಲ್ಲೇ ರಾಹುಲ್ ಗಾಂಧಿ ಅವರು ಆದಷ್ಟು ಡಿ ಕೆ ಶಿ ಅವರಿಗೆ ಒಂದು ಸಂಯಮದಿಂದ ಇರಪ್ಪ ಅನ್ನೋದು ಮೆಸೇಜ್ ಕೊಡ್ತಾ ಇದ್ದಾರೋ ಏನೋ. ಆದರೆ ಅವರು ಇದ್ದಂಥ ಅಭಿಲಾಷೆ ನೋಡಿದಾಗ ಏನೋ ಇರಬೇಕು ಅಂತ ಅನ್ನಿಸ್ತದೆ. ಅವರ ಫಾಲೋವರ್ಸ ಅವ್ರು ಮಾತಾಡೋದು ನೋಡಿದಾಗ ಏನೋ ಅವ್ರ ಕಡೆಯಿಂದ ಮಾತಾಡಿಸ್ತಾ ಇರಬಹುದು ಅಂತ ಅನ್ನಿಸ್ತದೆ. ಆದರೆ ವಾಸ್ತವವಾಗಿ ಅವ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ ಅವರು ಕಾಂಗ್ರೆಸ್ ವಿರೋಧಿ ನಿಲುವಿನವ್ರು ಅಲ್ಲ ಅನ್ನೋದು ಭಾಳಷ್ಟು ಅನ್ನಿಸ್ತಾ ಇದೆ. ಇತ್ತೀಚೆಗಂತೂ ಅವ್ರು ಭಾಳ ಸಲ ಹೇಳ್ತಾ ಇದ್ದಾರೆ, ನಾವು ಸಿದ್ದರಾಮಯ್ಯ ಸಹೋದರರಂತ ನನಗೆ ಅಂತ ಭಿನ್ನಾಭಿಪ್ರಾಯ ಇಲ್ಲ. ಸ್ವತಃ ನಮ್ಮ ಸಿದ್ದರಾಮಯ್ಯನವ್ರು ಒಂದಿಷ್ಟು ಓವರಾಗಿ ಹೇಳಿರ್ಬೋದು, ಇಲ್ಲಂತಲ್ಲ ನಾನೇ ಸಿ ಎಮ್ ಅಂತೇಳಿ. ಆದರೆ ಆ ಪ್ರಯತ್ನನೂ ಮಾಡಿದರು, ಇಲ್ಲಂತೂ ಅನ್ಲಿಕ್ಕೆ ಆಗೋದಿಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಆದರೆ ಸಿದ್ದರಾಮಯ್ಯರಷ್ಟು ಹೊರಟಾಗಿ ವಾದ ಮಾಡಲಿಕ್ಕೆ ಹೋಗಲಿಲ್ಲ. ತಮ್ಮ ಬೆಂಬಲದಿಂದ ಏನು ಹೇಳಿಸೋ ಪ್ರಯತ್ನ ಮಾಡಿದರು. ಆದರೆ ಇವತ್ತು ಹೊಸದಾಗಿ ಬರುತ್ತಿರುವಂಥ ಸುದ್ದಿಗಳ ಪ್ರಕಾರ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಈಗ ಭಾಳ ಕಷ್ಟ, ಅಸಾಧ್ಯ ಅಂದ್ರೆ ಅಡ್ಡಿ ಇಲ್ಲ ಅನ್ನುವಂಥ ಮಾತುಗಳು. ಯಾಕಂದ್ರೆ ಮಧ್ಯದಾಗೆ ರಾಷ್ಟ್ರ ಮಟ್ಟದಲ್ಲೇ ಇವತ್ತು OBC ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು. ಜೊತೆಗೆ OBC ಜೊತೆಗೆ SC ಮತ್ತು STಗಳನ್ನು ತಮ್ಮ ತೆಕ್ಕಿಗೆ ತೊಗೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ, ತಮ್ಮ ವಿಶ್ವಾಸ ತೊಗೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೂಡಿದ್ರಪ್ಪ ಅಂದ್ರೆ ಬೇಕಾದ್ರೆ ನಮ್ದು ರಾಜಕೀಯವಾಗಿ 40-45% ನಮ್ದು ಹಾಗೆ ಆಗ್ತದೆ ಅನ್ನೋಂಥ ಒಂದು ಲೆಕ್ಕ. ಆ ದಿಶೆ ರಾಜಕಾರಣ ಮಾಡೋ ಮುಂದೆ ಸಿದ್ದರಾಮಯ್ಯರನ್ನ ಬದಿಗೆ ಸರಿಸ್ತಾರೆ ಅವರು ಸರಿಸಿ. ಯಾಕಂದರೆ ಈಗ OBC